ಹಾಯ್ ಫ್ರೆಂಡ್, ಎಲ್ಲರಿಗೂ ಶುಭೋದಯ ಫ್ರೆಂಡ್ ನೀವು ನೋಡ್ತಾ ಇದ್ದೀರಾ ಬಾಬುಜಾನ್ MJ ಚಾನಲ್. ಫ್ರೆಂಡ್, ನೀವು ನಿಮ್ಮೊಂದು ಹೆಸರ ಮೇಲೆ ಒಬ್ಬರಿಗೆ ಮಿನಿಮಮ್ ಎಷ್ಟು ಸಿಮ್ನ ಹೊಸದಾಗಿ ನೀವು ತೊಗೋಬೋದು. ಅಂದರೆ ನೀವು ಒಂದು ತೊಗೊಂಡಿರ, ಎರಡು ತೊಗೊಂಡಿರ, ಲಿಮಿಟ್ ಎಷ್ಟು ತನಕ ನಿಮಗೆ ಸಿಮ್ನ ಹೊಸ ಸಿಮ್ನ ಕೊಡ್ಬೋದು ಅನ್ನೋದು ಈ ವಿಡಿಯೋದಲ್ಲಿ ಕಂಪ್ಲೀಟಾಗಿ ತಿಳಿಸ್ಕೊಡ್ತೀನಿ ಫ್ರೆಂಡ್. ಬನ್ನಿ ಫ್ರೆಂಡ್, ಈ ವಿಡಿಯೋ ಸ್ಟಾರ್ಟ್ ಮಾಡೋಣ. ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆಗೆ ನೀವ್ಯಾರಲ್ಲ ಫಸ್ಟ್ ಟೈಮ್ ನನ್ನ ಚಾನಲ್ ನೋಡ್ತಾ ಇದ್ದಿರಲ್ಲ, ನೋಡೋರಲ್ಲ, ಒಂದು ಸಬ್ಸ್ಕ್ರೈಬ್ನ ಪ್ರೆಸ್ ಮಾಡಿ, ಬೆಲ್ ಐಕನ್ ಕೂಡ ಪ್ರೆಸ್ ಮಾಡಿ. ನೀವು ಆಲ್ ಅಂತ ಸೆಲೆಕ್ಟ್ ಮಾಡಿಕೊಂಡ್ರೆ ನನ್ನ ಒಂದು ವಿಡಿಯೋ ಪ್ರತಿ ಒಂದು ನಿಮಗೆ ನೋಟಿಫಿಕೇಷನ್ ಮೂಲಕ ತಲುಪುತ್ತೆ ಫ್ರೆಂಡ್. ಒಬ್ಬರು ಎಷ್ಟು ಸಿಮ್ ಯೂಸ್ ಮಾಡ್ಬೋದು ಫ್ರೆಂಡ್ ಅಂತ ತಿಳಿಸ್ಕೊಡ್ತೀನಿ. ಬನ್ನಿ ಫ್ರೆಂಡ್, ಈ ವಿಡಿಯೋ ಸ್ಕಿಪ್ ಮಾಡಿಬಿಡಿ, ಕೊನೆ ತನಕ ನೋಡಿ. ಯಾಕೆಂದರೆ ನೀವು ಹೊಸ ಸಿಮ್ ತೊಗೊಂಡು ಯೂಸ್ ಮಾಡಿ ಎಸಿತಿರಲ್ಲ, ಅವ್ರಿಗೆ ಇದು ಪವರ್ಫುಲ್ಲಾಗಿ ಹೆಲ್ಪ್ ಆಗುತ್ತೆ ಅನ್ನೋ ಉದ್ದೇಶಕ್ಕೆ ಈ ವಿಡಿಯೋದಲ್ಲಿ ಕಂಪ್ಲೀಟಾಗಿ ತಿಳಿಸ್ಕೊಡ್ತೀನಿ. ಬನ್ನಿ ಫ್ರೆಂಡ್, ನೀವೇನಾದರೂ ಏರ್ಟೆಲ್ನಲ್ಲಿ ಸಿಮ್ ತೊಗೊಂತೀರ ಅಂದರೆ ನೀವು ಯಾವುದೇ ಸಿಮ್ ತೊಗೊಳ್ಳಿ, ಏರ್ಟೆಲ್ ತೊಗೊಳ್ಳಿ, ಜಿಯೋ ತೊಗೊಳ್ಳಿ, ವೊಡಾಫೋನ್, ಆಟಾ, ಐಡಿಯಾ ತೊಗೊಳ್ಳಿ, ಯಾವುದೇ ಒಂದು ತೊಗೊಂಡ ಮೇಲೆ ನೀವು ಏರ್ಟೆಲ್ ಯೂಸ್ ಮಾಡ್ತಾ ಇದ್ದೀರಂತ, ಏರ್ಟೆಲ್ ಸಿಮ್ ತೊಗೊತಾರೆ ಅಂದರೆ ಒಬ್ಬರಿಗೆ ಏರ್ಟೆಲ್ ಕಂಪ್ನಿಯಿಂದ ನಿಮಗೆ ಮಿನಿಮಮ್ 5 ಸಿಮ್ ಕೊಡ್ತಾರೆ ಫ್ರೆಂಡ್. ಮಿನಿಮಮ್ 5 ಸಿಮ್ ಅಷ್ಟೇ ಕೊಡ್ತಾರೆ ಫ್ರೆಂಡ್. ಅದ್ರ ಮೇಲೆ ನಿಮಗೆ 6ನೇ ಸಿಮ್ ಕೊಡಲ್ಲ. ಒಂದು ಸಿಮ್ ಯೂಸ್ ಮಾಡಿದರೆ 2, 3, 4, 5 6ನೇ ಸಿಮ್ ಕೊಡಲ್ಲ ಫ್ರೆಂಡ್. ಮಿನಿಮಮ್ 5 ಸಿಮ್ ಅಷ್ಟೇ ನೀವು ಏರ್ಟೆಲ್ ಕಂಪ್ನಿಯಲ್ಲಿ ಸಿಮ್ನ ಹೊಸದಾಗಿ ತೊಗೊಂಡು ಯೂಸ್ ಮಾಡ್ಬೋದು ಫ್ರೆಂಡ್. ನೀವು 5 ಸಿಮ್ ತೊಗೊಂಡ ಮೇಲೆ ನೀವೇನಾದರೂ ಇದನ್ನ ಯೂಸ್ ಮಾಡ್ತೇನೆ ಅಂದರೆ ಲಿಮಿಟ್ ನಿಮಗೆ ಮುಗಿದಿರುತ್ತೆ, ಕೊಡಲ್ಲ. ಆಮೇಲೆ ಜಿಯೋದಲ್ಲಿ ಅಷ್ಟೇ, ನೀವೇನಾದರೂ ಜಿಯೋ ಸಿಮ್ ತೊಗೊತೀರ ಅಂದರೆ ಜಿಯೋ ಸಿಮ್ 1 ಯೂಸ್ ಮಾಡಿದ್ರೆ, 2 ಯೂಸ್ ಮಾಡಿದ್ರೆ, 3 ಯೂಸ್ ಮಾಡಿದ್ರೆ, 4, 5 ಮೇಲೆ ನಿಮಗೆ 6ನೇ ಸಿಮ್ ಕೊಡಲ್ಲ ಫ್ರೆಂಡ್. ಇದರಲ್ಲೂ ಕೂಡ ಏರ್ಟೆಲ್ ಇದ್ದಾಗೆ 5 ಸಿಮ್ ಅಷ್ಟೇ ನೀವು ಯೂಸ್ ಮಾಡೋದು ಫ್ರೆಂಡ್. ಅದೇ ರೀತಿ ನೀವು ವೊಡಾಫೋನ್, ಐಡಿಯಾದಲ್ಲಿ ಕೂಡ ಅದೇ ರೀತಿ ಇದೆ. ನೀವು 5 ಸಿಮ್ ಮೇಲೆ ಜಾಸ್ತಿ ಯೂಸ್ ಮಾಡೋಕ್ಕೆ ಬರಲ್ಲ ಫ್ರೆಂಡ್. 5 ಸಿಮ್ ಮೇಲೆ ಅಲ್ಲಿ ಕೂಡ 6ನೇ ಸಿಮ್ ಕೊಡಲ್ಲ. ಯಾಕಂದರೆ ಇರೋದೇ 5 ಸಿಮ್ ಲಿಮಿಟ್ ಅಷ್ಟೇ ಫ್ರೆಂಡ್. ಹಾಗಾಗಿ ಈ ಒಂದು ವಿಡಿಯೋದಲ್ಲಿ ನಿಮಗೆ ಈ ಒಂದು ಸಿಮ್ ಯಾರೆಲ್ಲ ಸಿಮ್ ಜಾಸ್ತಿ ಯೂಸ್ ಮಾಡಿ ಹೆಸರಿಗೆ ಈ ಒಂದು ವಿಡಿಯೋದಲ್ಲಿ ಕಂಪ್ಲೀಟಾಗಿ ಅಂತ ತಿಳಿಸಿದ್ದೀನಿ ಫ್ರೆಂಡ್. ನೀವು ಏರ್ಟೆಲಲ್ಲಿ 5 ಸಿಮ್ ತೊಗೊಂಡು ನೀವು ಜಿಯೋದಲ್ಲಿ ಕೂಡ ತೊಗೋಬೋದು, ಅಲ್ಲಿ ಕೂಡ 5 ತೊಗೋಬೋದು. ನೀವು ಇಲ್ಲಿ 5 ತೊಗೊಂತೀರ, ಜಿಯೋದಲ್ಲಿ ಈಗ 1 ತೊಗೊಳಕ್ಕೆ ಕೊಡ್ತಾರೆ. ಆದರೆ ಒಂದೇ ಒಂದು ಕಂಪ್ನಿಯಲ್ಲಿ 5 ಸಿಮ್ ಲಿಮಿಟ್ ಅಷ್ಟೇ ಇರುತ್ತೆ. ನೀವು ಏರ್ಟೆಲಲ್ಲಿ 5 ತೊಗೋಬೋದು, ಜಿಯೋದಲ್ಲಿ 5 ತೊಗೋಬೋದು, ವೊಡಾಫೋನ್, ಐಡಿಯಾದಲ್ಲಿ ಕೂಡ 5 ತೊಗೋಬೋದು. ಇದ್ರ ಮೇಲೆ 15 ಸಿಮ್ ತೊಗೊಂಡಿರ 3 ಕಂಪ್ನಿಯಲ್ಲಿ 15 ಸಿಮ್ ಮೇಲೆ 1 ಸಿಮ್ ಕೊಡಲ್ಲ. ಮತ್ತು ಬೇರೆ ಒಂದು ಕಂಪ್ನಿಯಲ್ಲಿ BSNL ಅಥವಾ ಯಾವುದೇ ಒಂದು ಕಂಪ್ನಿಯಲ್ಲಿ ನೀವು ಮತ್ತೆ ಸಿಮ್ ತೊಗೋಬೋದು. ಆದರೆ ಲಿಮಿಟ್ ಮಾತ್ರ 5 ಅಷ್ಟೇ ಇದೆ ಫ್ರೆಂಡ್. ಈ ಒಂದು ವಿಡಿಯೋದಲ್ಲಿ ನಿಮಗೆ ಕಂಪ್ಲೀಟಾಗಿ ತಿಳಿಸಿದ್ದೀನಿ ಫ್ರೆಂಡ್. ಈ ಒಂದು ಸಿಮ್ನ ಜಾಸ್ತಿ ಯೂಸ್ ಮಾಡಿ ಎಸಿಬೇಡಿ, ಯೂಸ್ ಮಾಡಿ. ಆದರೆ ಆ ಒಂದು ಸಿಮ್ನ ಯೂಸ್ ಮಾಡಿ ಆ ಒಂದು ಕಂಪ್ನಿ ನಿಮಗೆ ಸಾಕಾದರೆ ಪೋರ್ಟ್ ಮಾಡ್ಕೋಬೋದು. ನೀವು ಬೇರೆ ಒಂದು ಕಂಪ್ನಿಗೆ ಪೋರ್ಟ್ ಮಾಡ್ಕೋಬೋದು, ಅಥವಾ ಆ ಒಂದು ಕಂಪ್ನಿ ಸಾಕಾಯ್ತಾ ಈ ಕಂಪ್ನಿಗೆ 3 ತಿಂಗಳಾದಮೇಲೆ ಈ ಒಂದು ಕಂಪ್ನಿಗೆ ಪೋರ್ಟ್ ಮಾಡ್ಬೋದು ಫ್ರೆಂಡ್. ಈ ರೀತಿ ಮಾಡಿದರೆ ನಿಮಗೆ ಹೊಸ ಸಿಮ್ ತೊಗೊಳ್ಳೋ ಅವಶ್ಯಕತೆ ಇರಲ್ಲ. ನೋಡಿ ಫ್ರೆಂಡ್, ಅದು ನಿಮ್ಮ ಇಷ್ಟ. ನೀವು ಯಾವುದಾದ್ರು ಸಿಮ್ ತೊಗೊಳ್ಳಿ, ಹೇಗಾದರೂ ಯೂಸ್ ಮಾಡ್ಕೊಳ್ಳಿ. ಈ ಒಂದು ಟಿಪ್ಸ್ನ ತಿಳಿಸಿದ್ದೀನಿ ಫ್ರೆಂಡ್. ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆದರೆ ಒಂದು ಲೈಕ್ ಕೊಡಿ, ನಿಮ್ಗೇನು ಅನ್ಸಂತ ಕಮೆಂಟ್ ಮೂಲಕ ತಿಳಿಸಿ. ಹಾಗೆ ಈ ಒಂದು ವಿಡಿಯೋನ ನಿಮ್ಮ ಒಂದು ಫ್ರೆಂಡಿಗೆ ಶೇರ್ ಮಾಡಿ ಅಂತ ಈ ವಿಡಿಯೋಗೆ ಎಂಡ್ ಮಾಡ್ತಾ ಇದ್ದೀನಿ. ಮತ್ತೆ ಇಂಥ ವಿಡಿಯೋ ಸಿಗೋಣ. ಟೇಕ್ ಕೇರ್, ಬಾಯ್ ಫ್ರೆಂಡ್.